ಇನ್ನು ಬಾಗಲಕೋಟೆಯಲ್ಲಿನ ಶಿವಾಜಿ ಜಯಂತಿಯ ಸಂದರ್ಭದಲ್ಲಾದಂತಹ ಕಲ್ಲು ತೂರಾಟ ಕೇಸ್ ವಿಚಾರ ಸಂಬಂಧ ಕಲ್ಲಿನಿಂದ ಗಾಯಗೊಂಡ ಪ್ರಕಾಶ್ ಅರಕೇರಿಯಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಕಲ್ಲಿನಿಂದ ಗಾಯಗೊಂಡ ಪ್ರಕಾಶ್ ಅರಕೇರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಪವರ್ ಟಿವಿಯ ಜೊತೆಗೆ ಘಟನೆಯ ಬಗ್ಗೆ ಮಾತನಾಡಿದ್ದಾರೆ ಗಾಯಾಳು ಪ್ರಕಾಶ್. ಏಕಾಏಕಿ ತಲೆಗೆ ಕಲ್ಲು ಬಿತ್ತು, ಏನಾಯ್ತು ಅಂತ ನನಗೆ ಗೊತ್ತಾಗ್ತಿಲ್ಲ, ನೋಡ್ತಿದ್ದಂತೆ ಹಿಂಗೆಲ್ಲ ಆಗೋಯ್ತು ಅಂತ ಪವರ್ ಟಿವಿಯ ಜೊತೆಗೆ ಗಾಯಾಳು ಪ್ರಕಾಶ್ ಮಾತನಾಡಿದ್ದಾರೆ. ಏನೇನಾಯ್ತು ಕಲ್ಲು ತೂರಾಟದ ಸಂದರ್ಭದಲ್ಲಿ, ಶಿವಾಜಿ ಜಯಂತಿ ಆಚರಿಸೋ ಸಂದರ್ಭದಲ್ಲಿ ಏನೇನಾಯ್ತು, ಎಲ್ಲದರ ಬಗ್ಗೆ ಪವರ್ ಟಿವಿಯ ಜೊತೆಗೆ ಮಾತನಾಡಿದ್ದಾರೆ ಗಾಯಾಳು ಪ್ರಕಾಶ್. ಈ ಸಂಬಂಧ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಗಾಯಾಳು ಪ್ರಕಾಶ್ರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಬಾಗಲಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಭವ್ಯ ಮೆರವಣಿಗೆ ವೇಳೆ ನಡೆದಿರತಕ್ಕಂಥ ಕಲ್ಲು ತೂರಾಟ ಪ್ರಕರಣದಲ್ಲಿ ಏನು ಮಸೀದಿಯಿಂದ ಬಂದಿರತಕ್ಕಂಥ ಒಂದು ಕಲ್ಲೊಂದು ಪ್ರಕಾಶ್ ಅವರ ಹಣೆಗೆ ಬಡಿದಿರ್ತಕ್ಕಂಥದ್ದು ಇದೀಗ ಗಂಭೀರವಾಗಿ ಗಾಯಗೊಂಡು ಗಾಯಾಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಘಟನೆಯಲ್ಲಿ ನೀವಿದ್ರಿ, ಹೇಗೆ ಆಯ್ತು, ಅದು ಯಾವ ರೀತಿ ಕಲ್ಲು ಬಂತು, ಎಲ್ಲಿಂದ ಬಂತು? ನಾವು ಮೆರವಣಿಗೆ ಹೊಂಟಿದ್ ಸರ್, ಮಸೂತಿಯಿಂದ ಕಲ್ಲು ಬಂದಿತ್ತು ಸರ್. ನಾವು ನಿಮ್ಮ ಜೊತೆ ನಿಮ್ಮ ಅಕ್ಕಪಕ್ಕ ಯಾರಿದ್ರು? ಏನ್ ಎಲ್ಲ ನೀವ್ ಏನ್ ಮಾಡ್ತಾ ಇದ್ರಿ? ಡ್ಯಾನ್ಸ್ ಮಾಡ್ತಾ ಇದ್ರಿ ಅಥವಾ ಏನಿಲ್ಲ, ನಾವು ಡ್ಯಾನ್ಸ್ ಮಾಡಿಲ್ಲ, ಕೂಗಾಡಿಲ್ಲ, ಏನಿಲ್ಲ ಸರ್. ಆ ಮೆರವಣಿಗೆ ಜೊತೆ ಬರಾಕತ್ತೀವಿ ಸರ್, ರೈಲಿ ಒಳಗೆ ಇದ್ದೀವಿ ಸರ್. ಅಲ್ಲ, ನಿಮ್ ಪಕ್ಕಕ್ಕೆ ಏನಾದ್ರು SP ಅವ್ರು ಇದ್ರ? ಅವ್ರಿಗೆ ಒಂದು ಕಲ್ಲು ತಾಗಿರುವಂತದ್ದು ಅದು ಏನೈತೆ ಸರ್, ನಾನು ನೋಡ್ಲಿಲ್ಲ. ನಾನು ಕಲ್ಲು ಬಡದ ತಕ್ಷಣ ಕಣ್ಣಿಗೆ ಕತ್ಲು ಬಂದ್ಬಿಡ್ತು ಸರ್. ಅದು ಏನೈತೆ ನಾನು ನೋಡ್ಲಿಲ್ಲ ಸರ್. ಈಗ ನಿಮ್ಮ ಆರೋಗ್ಯದ ಸ್ಥಿತಿ ಹೇಗಿದೆ ಅಂತ ವೈದ್ಯರು ಹೇಳಿದ್ದಾರೆ? ಇನ್ನ ನೋವು ಸರ್, ಎಲುಬಿನೊಳಗ ಹಳ್ಳ ಸಿಕ್ಕೊಂಡೈತಿ, ಅದನ್ನ ತೆಗೆದ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಯಾರ ಸರ್. ಏನಾರ ಅದು ಬಹಳ ಗಂಭೀರವಾಗೈತಿ, ಅದನ್ನ ನೋಡೋಣ ತೆಗಿನ ಅಂತ ಹೇಳ್ಯಾರ ಸರ್. ಈಗ ಯಾರೆಲ್ಲ ಹಿರಿಯರು ನಿಮ್ಮನ್ನ ಫೋನ್ ಮೂಲಕ ನಿಮ್ಮ ಆರೋಗ್ಯವನ್ನ ವಿಚಾರಿಸಿದ್ರು? ಫೋನ್ ಮೂಲಕ ರಾಜೇಂದ್ರ ಅಧ್ಯಕ್ಷರಂತ ನೋಡ್ರಿ ಸರ್, ಅವ್ರು ಮಾತಾಡಿದ್ರು ಸರ್. ಆರಾಮದಿರ ಅಂತಂದ್ರೆ ಆರಾಮದಿರಿ ಸರ್. ಇನ್ನು ಎಷ್ಟು ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬೇಕು ಅಂತ ವೈದ್ಯರು ಹೇಳಿರ್ತಕ್ಕಂಥದ್ದು? ಇನ್ನೂರಿಗೆ ಏನು ಹೇಳಿಲ್ಲ ಸರ್ ಅವರು. ಅದನ್ನ ಇನ್ನ ಅದು ಕಲ್ಲು ಹಳ್ಳ ಸಿಕ್ಕೊಂಡೈತಿ, ಅದನ್ನ ತೆಗಿನಂತ ಹೇಳ್ಯಾರ ಸರ್. ಅವ್ರು ಎಂದ ಹೇಳ್ತಾರೋ ಗೊತ್ತಿಲ್ಲ ಸರ್. ಅವ್ರು ಡಿಸ್ಚಾರ್ಜ್ ಮಾಡೋದು ಅವ್ರು ಇದು ಮಾಡೋದು ಅವ್ರು ಏನ್ ಹೇಳ್ತಾರೋ ಗೊತ್ತಿಲ್ಲ ಸರ್. ಇದಿಷ್ಟು ಪ್ರಕಾಶ್ ಅವರ ಏನು ಒಂದು ಶಿವಾಜಿ ಜಯಂತಿ ಅಂಗವಾಗಿ ನಡೀತಕ್ಕಂಥ ಒಂದು ಭವ್ಯ ಮೆರವಣಿಗೆಯಲ್ಲಿ ನಡೆದಿರ್ತಕ್ಕಂಥ ಕಲ್ಲು ತೂರಾಟದಲ್ಲಿ ಕಲ್ಲೊಂದು ಪ್ರಕಾಶ್ ಅವರ ಹಣೆಗೆ ಬಡಿದಿರ್ತಕ್ಕಂಥದ್ದು ಇದೀಗ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅವರಿಗೆ ಏನು BJP ರಾಜ್ಯಾಧ್ಯಕ್ಷರು ಮತ್ತು ವಿವಿಧ ಮುಖಂಡರುಗಳು ಫೋನ್ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಿರುವಂಥದ್ದು. ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ.